ನಮಸ್ಕಾರ. ಮಹಾದೇವ ಶಿವನ ಆ ಭವ್ಯವಾದ ರೂಪವನ್ನ ಕಣ್ಮುಂದೆ ತಂದುಕೊಂಡಾಗ ಮೊದಲು ನಮ್ಮ ಕಣ್ಣಿಗೆ ಬೀಳೋದೆ ಆತನ ಕೈಯಲ್ಲಿರುವ ತ್ರಿಶೂಲ ಅಲ್ವಾ? ಹಾಗಿದ್ರೆ ಅದು ಕೇವಲ ಒಂದು ಆಯುಧ ಅಷ್ಟೇನಾ, ಅಥವಾ ಇಡೀ ಬ್ರಹ್ಮಾಂಡದ ರಹಸ್ಯವನ್ನೇ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಸಂಕೇತನಾ? ಬನ್ನಿ, ಈ ದಿನ ಶಿವನ ತ್ರಿಶೂಲದ ಹಿಂದಿರೋ ಆ ಅದ್ಭುತ ಜ್ಞಾನವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮೆಲ್ಲರ ಮನಸ್ಸಿಗೆ ಬರುವ ಮೊದಲನೇ ಪ್ರಶ್ನೆನೇ ಇದು. ಯಾಕಂದ್ರೆ ಶಿವನನ್ನ ಲಯಕಾರಕ ಅಂತ ಕರೀತಾರೆ, ಅಂದ್ರೆ ವಿನಾಶಕ ಅಂತ. ಹಾಗಾದ್ರೆ ಆತನ ಕೈಲಿರೋ ತ್ರಿಶೂಲ ಕೂಡ ಕೇವಲ ಒಂದು ವಿನಾಶಕಾರಿ ಅಸ್ತ್ರನಾ? ಈ ಪ್ರಶ್ನೆಗೆ ಉತ್ತರ ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ. ಇದು ತುಂಬಾನೇ ಆಳವಾಗಿದೆ. ಮೊಟ್ಟಮೊದಲನೇದಾಗಿ ಈ ತ್ರಿಶೂಲಕ್ಕೆ ಪುರಾಣಗಳಲ್ಲಿ ಒಂದು ತುಂಬಾನೇ ವಿಶೇಷವಾದ ಹೆಸರಿದೆ. ಇದನ್ನ ಸುಮ್ನೆ ತ್ರಿಶೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜಯ ತ್ರಿಶೂಲ ಅಂತ ಕರೆಯಲಾಗುತ್ತೆ. ಆ ಹೆಸರೇ ನೋಡಿ ಅದರ ನಿಜವಾದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಸುಳಿವು ಕೊಟ್ಬಿಡುತ್ತೆ. ಹಾಗಾದ್ರೆ ವಿಜಯ ತ್ರಿಶೂಲ ಅಂದ್ರೆ ಏನು? ಇದರ ನೇರವಾದ ಅರ್ಥ ವಿಜಯವನ್ನ ತಂದುಕೊಡುವ ತ್ರಿಶೂಲ. ಆದ್ರೆ ಯಾರಿಗೆ ವಿಜಯ? ಎಂಥ ವಿಜಯ? ಪುರಾಣಗಳ ಪ್ರಕಾರ ಈ ತ್ರಿಶೂಲವನ್ನ ಯಾವಾಗೆಲ್ಲ ಪ್ರಯೋಗ ಮಾಡಲಾಗುತ್ತೋ ಆವಾಗೆಲ್ಲ ಗೆಲುವು ಸಿಗೋದು ಧರ್ಮಕ್ಕೆ. ಇದು ಯುದ್ಧಭೂಮಿಯಲ್ಲಿ ಸಿಗೋ ಗೆಲುವಲ್ಲ, ಬದಲಿಗೆ ಇಡೀ ವಿಶ್ವದ ಬ್ಯಾಲೆನ್ಸ್ ಕಾಪಾಡೋ ಧರ್ಮದ ಗೆಲುವು. ಸರಿ, ಈ ಧರ್ಮದ ವಿಜಯದ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಅದರ ರಚನೆಯ ಮೂಲಕ್ಕೆ ಹೋಗ್ಬೇಕು. ಅದರ ಡಿಸೈನ್ ಹಿಂದಿರೋ ಸೀಕ್ರೆಟ್ ಏನು? ಅದರ ರೂಪವೇ ಅದರ ಶಕ್ತಿಯ ಬಗ್ಗೆ ನಮ್ಗೆ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಸುತ್ತೆ. ಈಗ ತ್ರಿಶೂಲದ ರಚನೆ ಕಡೆ ಗಮನ ಕೊಡೋಣ. ಬೇರೆ ಎಲ್ಲಾ ಆಯುಧಗಳಿಗಿಂತ ಇದು ಡಿಫ್ರೆಂಟ್ ಅಲ್ವಾ? ಇದಕ್ಯಾಕೆ 3 ಮೊನೆಗಳಿವೆ? ಆ 3 ಮೊನೆಗಳ ಹಿಂದಿರೋ ರಹಸ್ಯವಾದ್ರೂ ಏನು? ಇದರ ಹಿಂದೆ ಒಂದು ದೊಡ್ಡ ಫಿಲಾಸಫಿನೇ ಅಡಗಿದೆ. ಖಂಡಿತವಾಗಿಯೂ ಈ ಡಿಸೈನ್ ಆಕ್ಸಿಡೆಂಟಲ್ ಅಲ್ಲ. ಇದರ ಒಂದೊಂದು ಮೊನೆಯೂ ಸಹ ಇಡೀ ಬ್ರಹ್ಮಾಂಡದ ಒಂದೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್, ಅಂದ್ರೆ ಮೂಲಭೂತ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ಒಂದ್ ರೀತಿ ಇಡೀ ಸೃಷ್ಟಿಯ ಮಿನಿಯೇಚರ್ ಮ್ಯಾಪ್ ಅಂತಾನೂ ಹೇಳ್ಬಹುದು. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ. ಆ 3 ಮೊನೆಗಳ ನಿಜವಾದ ಮಹತ್ವವೇನು? ಬನ್ನಿ ಈ ಕಾಸ್ಮಿಕ್ ಬ್ಲೂ ಪ್ರಿಂಟ್ ಅನ್ನ ಡಿಕೋಡ್ ಮಾಡಕ್ ಟ್ರೈ ಮಾಡೋಣ. ಈ ಸ್ಲೈಡ್ನಲ್ಲಿರೋ ಟೇಬಲ್ ಇದೆಯಲ್ಲ, ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡೋಣ. ಇದೇ ತ್ರಿಶೂಲದ ಎಲ್ಲ ರಹಸ್ಯವನ್ನು ಬಿಚ್ಚಿಡುತ್ತೆ. ನೋಡಿ, ಮೊದಲ ಸಾಲಿನಲ್ಲಿ ತ್ರಿಗುಣಗಳು, ಅಂದ್ರೆ ಮೊದಲನೇ ಮೊನೆ ಸತ್ವಗುಣ, ಅಂದ್ರೆ ಶುದ್ಧತೆ, ಜ್ಞಾನ, ಬ್ಯಾಲೆನ್ಸ್. ಎರಡನೇದು ರಜಸ್, ಅಂದ್ರೆ ಆಕ್ಷನ್, ಕ್ರಿಯೆ, ಆಸೆ. ಇನ್ನು ಮೂರನೇದು ತಮಸ್, ಅಂದ್ರೆ ಅಜ್ಞಾನ, ಜಡತ್ವ, ಕತ್ತಲೆ. ಸರಿ, ಈಗ ಎರಡನೇ ಸಾಲಿಗೆ ಬರೋಣ. ಇಲ್ಲಿರೋದು ಕಾಲ, ಭೂತ, ವರ್ತಮಾನ ಮತ್ತು ಭವಿಷ್ಯ. ಮತ್ತು ಕೊನೆಯದಾಗಿ ಬ್ರಹ್ಮಾಂಡದ 3 ಮುಖ್ಯ ಕೆಲಸಗಳು: ಸೃಷ್ಟಿ, ಸ್ಥಿತಿ ಮತ್ತು ಲಯ. ಅಬ್ಬಾ, ಯೋಚನೆ ಮಾಡಿ, ಶಿವನ ಕೈಲಿರೋ ಆ ಒಂದೇ ಒಂದು ತ್ರಿಶೂಲ ಇಡೀ ರಿಯಾಲಿಟಿ, ಟೈಮ್ ಅಷ್ಟೇ ಯಾಕೆ, ಇಡೀ ಬ್ರಹ್ಮಾಂಡದ ಸೈಕಲನ್ನೇ ತನ್ನ ಕಂಟ್ರೋಲ್ನಲ್ಲಿಟ್ಕೊಂಡಿದೆ ಅಂದ್ಹಾಗಾಯ್ತು. ಇಲ್ಲಿ ಅತೀ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಶಿವನು ಈ ತ್ರಿಶೂಲವನ್ನ ಹಿಡಿದಿದ್ದಾನೆ ಅಂದ್ರೆ ಅವನು ಈ ಎಲ್ಲ ತತ್ವಗಳಿಗಿಂತ ಮೀರಿದವನು, ಇವುಗಳನ್ನ ಕಂಟ್ರೋಲ್ ಮಾಡೋನು ಅಂತ ಅರ್ಥ. ಅದಕ್ಕೆ ಅವನನ್ನ ತ್ರಿಗುಣಾತೀತ ಅಂತ ಕರೆಯೋದು. ಅವನು ಕಾಲವನ್ನೇ ಮೀರಿದ ಮಹಾಕಾಲ, ಈ ಬ್ರಹ್ಮಾಂಡದ ಡೆಸ್ಟಿನಿಯ ಪರಮ ಒಡೆಯ. ಹಾಗಾದ್ರೆ ಲಯ ಅಥವಾ ವಿನಾಶ ಅಂದ್ರೆ ನಿಜವಾಗ್ಲೂ ಏನು? ಶಿವನ ತ್ರಿಶೂಲದ ಪವರನ್ನ ಕೇವಲ ಫಿಸಿಕಲ್ ಡಿಸ್ಟ್ರಕ್ಷನ್ಗೆ ಸೀಮಿತ ಮಾಡೋದು ತಪ್ಪು. ಅದರ ಶಕ್ತಿಯನ್ನ ನಾವು ರೀಡಿಫೈನ್ ಮಾಡಬೇಕು. ಅದರ ಹಿಂದಿರೋ ಸೈನ್ಸನ್ನ ಅರ್ಥ ಮಾಡ್ಕೋಬೇಕು. ಈ ಸ್ಲೈಡಲ್ಲಿರೋ ಕಂಪ್ಯಾರಿಸನ್ ನೋಡಿ. ತ್ರಿಶೂಲದ ನಿಜವಾದ ಟಾರ್ಗೆಟ್ 2 ರೀತಿ. ಒಂದು, ರಾಕ್ಷಸರಂಥ ಕೆಟ್ಟ ಶಕ್ತಿಗಳನ್ನ ಸಂಹಾರ ಮಾಡಿ ಲೋಕವನ್ನ ರಕ್ಷಿಸೋದು. ಆದರೆ ಅದಕ್ಕಿಂತಾನೂ ದೊಡ್ಡದಾದ ಅತಿ ಮುಖ್ಯವಾದ ಟಾರ್ಗೆಟ್ ಅಂದ್ರೆ ನಮ್ಮೆಲ್ಲರೊಳಗೂ ಇರೋ ಅಹಂಕಾರ, ಅಜ್ಞಾನ, ಮಾಯೆ ಅನ್ನೋ ಕತ್ತಲೆಯನ್ನ ನಾಶ ಮಾಡಿ ಸ್ಪಿರಿಚುವಲ್ ಲಿಬರೇಷನ್, ಅಂದ್ರೆ ಆಧ್ಯಾತ್ಮಿಕ ಮುಕ್ತಿಯ ದಾರಿಯನ್ನ ತೋರಿಸೋದು. ಇದರ ಶಕ್ತಿಯನ್ನ 4 ಮುಖ್ಯ ಗುಣಗಳಲ್ಲಿ ವಿವರಿಸಬಹುದು. ಮೊದಲನೇದಾಗಿ, ಇದು ಅಮೋಘ ಅಸ್ತ್ರ, ಅಂದ್ರೆ ತನ್ನ ಗುರಿಯನ್ನ ಯಾವತ್ತೂ ಮಿಸ್ ಮಾಡೋದಿಲ್ಲ, ಅಷ್ಟು ನಿಖರ. ಎರಡನೇದಾಗಿ, ಇದು ಅನ್ಸ್ಟಾಪಬಲ್. ಬ್ರಹ್ಮಾಂಡದ ಯಾವ ದೈವಿಕ ಶೀಲ್ಡ್ ಆಗ್ಲಿ, ಪವರ್ ಆಗ್ಲಿ ಇದನ್ನ ತಡೆಯೋಕೆ ಸಾಧ್ಯನೇ ಇಲ್ಲ. ಮೂರನೇದಾಗಿ, ಇದು ಪ್ರಳಯ ಶಕ್ತಿಯನ್ನ ಹೊಂದಿದೆ. ಒಂದು ಯುಗದ ಕೊನೆಯಲ್ಲಿ ಇಡೀ ಸೃಷ್ಟಿಯನ್ನೇ ತನ್ನ ಮೂಲದಲ್ಲಿ ವಾಪಸ್ ವಿಲೀನಗೊಳಿಸೋ ಪವರ್ ಇದಕ್ಕಿದೆ. ಮತ್ತು ಕೊನೆಯದಾಗಿ, ಇದು ರಕ್ಷಣೆಯ ಸಂಕೇತ. ದುಷ್ಟರಿಗೆ ಇದು ಸಾವಿನಂತೆ ಕಾಣಬಹುದು, ಆದರೆ ಭಕ್ತರಿಗೆ ಇದು ಅಭಯದ ಭರವಸೆ.
ಪುರಾಣಗಳಲ್ಲಿ ಬರೋ ಕಥೆಗಳು ತ್ರಿಶೂಲದ ಈ ಡ್ಯೂಲ್ ಪವರ್ ಇದೆಯಲ್ಲ, ಅಂದ್ರೆ ಫಿಸಿಕಲ್ ಮತ್ತು ಸ್ಪಿರಿಚುವಲ್ ಪವರ್, ಇದನ್ನ ತುಂಬಾನೇ ಅದ್ಭುತವಾಗಿ ವಿವರಿಸುತ್ತೆ. ಬನ್ನಿ ಒಂದು ಪ್ರಮುಖ ಉದಾಹರಣೆಯನ್ನ ನೋಡೋಣ. ಅಂಧಕಾಸುರ ಅಂತ ಒಬ್ಬ ರಾಕ್ಷಸ. ತಾನು ಅಮರ, ತನ್ನನ್ನ ಯಾರೂ ಸೋಲಿಸೋಕಾಗಲ್ಲ ಅನ್ನೋ ಅಹಂಕಾರ ಮತ್ತು ಅಜ್ಞಾನದಲ್ಲಿ ಮೆರಿತಿದ್ದ. ಆಗ ಶಿವ ತನ್ನ ತ್ರಿಶೂಲದಿಂದ ಅವನನ್ನ ಇರಿತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಪಾಯಿಂಟ್ ಏನಂದ್ರೆ, ತ್ರಿಶೂಲ ಅವನನ್ನ ಕೊಂದಿದ್ದಷ್ಟೇ ಅಲ್ಲ, ಬದಲಿಗೆ ಅವನ ಪಾಪಗಳನ್ನೆಲ್ಲ ಸುಟ್ಟು ಅವನನ್ನ ಪ್ಯೂರಿಫೈ ಮಾಡಿ ಮುಕ್ತಿ ಕೊಟ್ಟು. ಇದು ಅಜ್ಞಾನದ ಮೇಲೆ ಜ್ಞಾನ ಸಾಧಿಸಿದ ನಿಜವಾದ ವಿಜಯವನ್ನ ತೋರಿಸುತ್ತೆ. ಇದೆಲ್ಲವನ್ನೂ ನೋಡಿದ ಮೇಲೆ ನಮಗೆ ವಿಜಯ ತ್ರಿಶೂಲದಲ್ಲಿರೋ ವಿಜಯದ ನಿಜವಾದ ಅರ್ಥ ಏನು ಅಂತ ಸ್ಪಷ್ಟವಾಗುತ್ತೆ. ಆ ವಿಜಯ ಅಂದ್ರೆ ಅಜ್ಞಾನದ ಮೇಲೆ ಜ್ಞಾನ ಸಾಧಿಸುವ ಅಂತಿಮ ಗೆಲುವು. ಹಾಗಾಗಿ ಅಲ್ಟಿಮೇಟ್ ವಿಕ್ಟ್ರಿ ಅನ್ನೋದು ಯಾವುದೋ ರಕ್ತ ಹರಿಯೋ ಯುದ್ಧಭೂಮಿಯಲ್ಲಿ ನಡೆಯೋದಲ್ಲ, ಅದು ನಮ್ಮ ಪ್ರಜ್ಞೆಯೊಳಗೆ ನಡೆಯೋ ಯುದ್ಧ, ಅಧರ್ಮದ ಮೇಲೆ ಧರ್ಮ ಸಾಲಿಸೋ ಗೆಲುವು. ತ್ರಿಶೂಲ ಇದೇ ಬ್ಯಾಲೆನ್ಸ್ ಮತ್ತು ನ್ಯಾಯದ ಶಾಶ್ವತ ಸಂಕೇತ. ಕೊನೆಯದಾಗಿ ಹೇಳ್ಬೇಕಂದ್ರೆ, ವಿಜಯ ತ್ರಿಶೂಲದ ನಿಜವಾದ ವಿಜಯ ಅಂದ್ರೆ ಅದು ಅಜ್ಞಾನದ ಮೇಲೆ ಜ್ಞಾನದ ವಿಜಯ, ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಮತ್ತು ಅಶಾಂತಿಯ ಮೇಲೆ ಶಾಂತಿಯ ವಿಜಯ. ಶಿವನ ಕೈಯಲ್ಲಿರೋ ಆ ತ್ರಿಶೂಲ ಈ ಪರಮ ಸತ್ಯದ ನಿರಂತರ ನೆನಪು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ಶಿವ ಇಡೀ ಬ್ರಹ್ಮಾಂಡದ ಅಜ್ಞಾನವನ್ನ ತನ್ನ ತ್ರಿಶೂಲದಿಂದ ಗೆಲ್ತಾನೆ. ಹಾಗಾದ್ರೆ ನಮ್ಮೆಲ್ಲರೊಳಗೂ ಇರೋ ಅಜ್ಞಾನ, ಅಹಂಕಾರ ಮತ್ತು ಭಯವನ್ನ ಗೆಲ್ಲೋಕೆ ನಮ್ಮತ್ರ ಇರೋ ತ್ರಿಶೂಲ ಯಾವುದು? ಬಹುಶಃ ಜ್ಞಾನ, ವಿವೇಕ ಮತ್ತು ಧೈರ್ಯ. ಇದೇ ಆ ತ್ರಿಶೂಲ ಇರ್ಬೋದಾ? ಯೋಚ್ನೆ ಮಾಡಿ.